ಸಚಿವ ಸಂಪುಟ ಪುನರ್ರಚನೆಗೆ ಭಾರಿ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ದಿಲ್ಲಿ ಫ್ಲೈಟ್ನಲ್ಲೇ ರೆಡಿ ಆಯ್ತಾ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಲಿಸ್ಟ್? ಫ್ಲೈಟ್ನಲ್ಲೇ ಪರಿಶೀಲನೆ ಮಾಡ್ತಾ ಇದ್ದದ ಒಂದು ಫೋಟೋ ಸಿಕ್ಕಿದೆ. ಸಚಿವ ಸಂಪುಟ ಪುನರ್ರಚನೆಗೆ ಭಾರಿ ಮೇಜರ್ ಟ್ವಿಸ್ಟ್ ಸಿಕ್ಕಂಗೆ ಕಾಣಿಸ್ತಾ ಇದೆ. ಇದು ನೋಡಿದ್ರೆ ದೆಹಲಿಗೆ ಹೋಗೋ ಫ್ಲೈಟ್ನಲ್ಲೇ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಲಿಸ್ಟ್ ರೆಡಿ ಆದಂಗೆ ಕಾಣಿಸುತ್ತೆ. ವಿಮಾನದ ಸೀಟ್ನಲ್ಲೇ ಕೂತ್ಕೊಂಡು ಹೈ ಪ್ರೊಫೈಲ್ ಪಟ್ಟಿಗೆಯನ್ನು ಪರಿಶೀಲನೆ ಮಾಡ್ತಾರೆ. ಯಾರ್ಯಾರಿಗೆ ಸಚಿವ ಸ್ಥಾನ, ಯಾರ್ಯಾರಿಗೆ ಕೋಕ್ ಕೊಡಬೇಕು ಅನ್ನೋ ಲೆಕ್ಕಾಚಾರ ಅದರಲ್ಲಿದೆ. ಹಳೆ ಮುಖಗಳಿಗೆ ಕೋಕ್ ಕೊಟ್ಟು ಹೊಸಬರಿಗೆ ಮಣೆ ಹಾಕೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟಂತೆಯೇ 60 ವರ್ಷದೊಳಗಿನ ಹಿರಿಯರನ್ನ, ಅದರೊಟ್ಟಿಗೆ ಯುವಕರನ್ನ, ಹೊಸ ಮುಖಗಳನ್ನ ಆಯ್ಕೆ ಮಾಡಿ ಅನ್ನುವಂಥ ಸೂಚನೆಯನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ರು. ಅದರಂತೆ ಹೈ ಪ್ರೊಫೈಲ್ ಪಟ್ಟಿ ರೆಡಿ ಕೂಡ ಆಗಿದೆ. ಡಿಕೆ ಶಿವಕುಮಾರ್ ಅವರು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇರೋರಲ್ಲಿ ಯಾರನ್ನಾದರೂ ಉಳಿಸ್ಕೊಳ್ತಾ ಇದ್ದಾರಾ ಗೊತ್ತಿಲ್ಲ. ನೋಡಿ, ಇದೇ ಫೋಟೋ. ದಿಲ್ಲಿ ಫ್ಲೈಟ್ನಲ್ಲೇ ಕೂತ್ಕೊಂಡು ಆ ಪಟ್ಟಿಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆ ಪಟ್ಟಿಯಲ್ಲಿ ಈಗ ಸದ್ಯ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತಹ ಸಚಿವರ ಲಿಸ್ಟ್ ಜೊತೆಗೆ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಇರಬಹುದಾದಂತಹ ಸಂಭಾವ್ಯ ಪಟ್ಟಿಯ ಹೆಸರುಗಳು, ಅದರಲ್ಲಿ ಈ ಹಿಂದೆ ಇದ್ದಂಥವರನ್ನು ಎಷ್ಟು ಜನ ಉಳಿಸ್ಕೊಳ್ಬೇಕು, ಎಷ್ಟು ಜನನ ತೆಗಿಬೇಕು, ಅದರೊಟ್ಟಿಗೆ MLCಗಳಲ್ಲಿ ಯಾರನ್ನಾದರೂ ಮಂತ್ರಿ ಸ್ಥಾನವನ್ನು ಕೊಡಬಹುದಾ ಅನ್ನೋ ನಿಟ್ಟಿನಲ್ಲೂ ಪರಿಶೀಲನೆ ಆಗ್ತಾ ಇದೆ. ಸದ್ಯ ಈ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿದೆ. ಜೊತೆಗೆ ಒಂದಷ್ಟು ಕುತೂಹಲವೂ ಕೂಡ ಮೂಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಈ ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿ. ಬಸವರಾಜ್, ಕೈಯಲ್ಲಿ ಒಂದು ಲೆಟರ್ ಇಟ್ಕೊಂಡಿದ್ದಾರೆ, ಪರಿಶೀಲನೆ ಮಾಡ್ತಾರಂಗಿದೆ. ಮೋಸ್ಟ್ ಪ್ರಾಬ್ಲಿ ಇದು ಸಂಭಾವ್ಯ ಪಟ್ಟಿಯನ್ನ ಫೈನಲ್ ಮಾಡ್ತಾರೆ ಅದೇನಾ? ಶರತ್, ಡಿಕೆ ಶಿವಕುಮಾರ್ ಅವರು ಪ್ರಯಾಣಿಸಿರುವಂತಹ ಫ್ಲೈಟ್ ನಲ್ಲೇ ಒಂದ್ ಕಡೆ ತಮ್ಮ ಸಂಪುಟದಲ್ಲಿ ಯಾರನ್ನೆಲ್ಲ ತೆಗೆದುಕೊಳ್ಬೇಕು ಅನ್ನುವಂತಹ ಪಟ್ಟಿಯನ್ನ ಒಂದು ವೀಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಒಂದು ನಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ಕೂಡ ಒಂದು ಫೋಟೋ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದು ಲಿಸ್ಟ್ ಅನ್ನ ತೆಗೆದುಕೊಂಡಿದ್ದಾರೆ. ಆ ಲಿಸ್ಟ್ ಅನ್ನ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅವರ ಒಂದು ಅತ್ಯಾಪ್ತರು ಕೂಡ ಕೆಲವು ಶಾಸಕರು ಕೂಡ ಇರುವಂತದ್ದು, ಮತ್ತೆ ಈ ಹಿಂದೆ ಇರುವಂತಹ ಒಂದು ಸಚಿವರಿಗೂ ಕೂಡ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂಥದ್ದು ಕೂಡ ಒಂದಿಷ್ಟು ಮಾತುಗಳು ಕೂಡ ಇದಾವೆ. ಮತ್ತೆ ಇನ್ನೊಂದು ಕಡೆ ಕೆಲವ್ರನ್ನ ಸಂಪುಟ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಕೆಲವು ಹೈಕಮಾಂಡ್ ನಾಯಕರು ಕೂಡ ಸೂಚನೆ ಇದೆ. ಹಾಗಾಗಿ ಅದನ್ನ ಕೂಡ ಡಿಕೆ ಶಿವಕುಮಾರ್ ಅವರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಫೋಟೋದಿಂದಲೂ ಕೂಡ ಆಗ್ತಾ ಇದ್ದಾವೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಒಂದು ಪಟ್ಟಿಯಲ್ಲಿ ಶಾಸಕರಾಗಿರ್ತಕ್ಕಂಥ ಎನ್.ಎ. ಹ್ಯಾರಿಸ್ ಆಗಿರ್ಬೋದು, ಕುಣಿಗಲ್ ರಂಗನಾಥ್ ಆಗಿರ್ಬೋದು, ಮಾಗಡಿ ಬಾಲಕೃಷ್ಣ ಆಗಿರ್ಬೋದು, ಡಿ.ಬಿ. ಜಯಚಂದ್ರ ಆಗಿರ್ಬೋದು, ಕೆ. ಷಡಕ್ಷರಿ ಆಗಿರ್ಬೋದು, ಗುಬ್ಬಿ ಶ್ರೀನಿವಾಸ್, ಈ ಒಂದು ಶಾಸಕರ ಹೆಸರು ಕೂಡ ಇರುವಂತದ್ದು. ಅವ್ರಿಗೆ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಇರುವಂತದ್ದು. ಇನ್ನೊಂದು ಕಡೆ ಕೆಲವು MLCಗಳಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಸಂಪುಟದಲ್ಲಿ. ಪಕ್ಷದಲ್ಲಿ ಹಿರಿಯ ನಾಯಕರಿದ್ದಾರೆ, ಹಾಗಾಗಿ ಅವ್ರಿಗೂ ಕೂಡ ಈ ಬಾರಿಯ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಕೂಡ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯವರು ಕೂಡ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು. ಇತ್ತ ಹೈಕಮಾಂಡ್ ನಾಯಕರು ಕೂಡ ಕೆಲವು ಹೆಸರನ್ನ ಸೂಚಿಸಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಆ ಲಿಸ್ಟ್ ಅನ್ನ ತೆಗೆದುಕೊಂಡು ಇದರಲ್ಲಿ ಯಾರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನ ಡಿಕೆ ಶಿವಕುಮಾರ್ ಅವರು ಒಂದಿಷ್ಟು ಲೆಕ್ಕಾಚಾರಗಳನ್ನ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಶರತ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಇದು ಆಗ್ತಾ ಇರುವಂಥ ಬೆಳವಣಿಗೆಗಳು. ಸಿದ್ದರಾಮಯ್ಯನವರು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಜೊತೆಗೆ ನಾಳೆ CLP ಮೀಟಿಂಗ್ ನಡೆಯೋದಕ್ಕಿದೆ. CLP ಮೀಟಿಂಗ್ ಆದ ತಕ್ಷಣ ಮೋಸ್ಟ್ ಪ್ರಾಬಬ್ಲಿ ಸೋಮವಾರ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬಹುದು. ಸಾಧ್ಯತೆಗಳ ಹಾಗೆ ಕಾಣಿಸ್ತಾ ಇದ್ದಾವೆ. ಮತ್ತೊಂದು ಕಡೆ ಪದಗ್ರಹಣ ಕಾರ್ಯಕ್ರಮದ ದಿನ ಡಿಕೆ ಶಿವಕುಮಾರ್ ಅವರ ಹೆಸರೇನಾದರೂ ಫೈನಲ್ ಆಯಿತು ಅಂದರೆ, ಅಥವಾ ಬೇರೆ ಯಾರ್ದಾರು ಆಯಿತು ಅಂತಂದ್ರೂ ಕೂಡ ಅವರೊಟ್ಟಿಗೆ ಇನ್ನಿತರ ಸಚಿವ ಸ್ಥಾನದ ಆಕಾಂಕ್ಷಿಗಳೇನಾರಿದ್ದಾರಲ್ಲ ಅದರಲ್ಲಿ ಫೈನಲ್ ಮಾಡಿ ಅವರೆಲ್ಲರೂ ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬಹುದಾ? ಇದೆಲ್ಲದಕ್ಕೂ ಕೂಡ CLP ಮೀಟಿಂಗ್ ಆಗಿ ಭಾನುವಾರ ಸಂಜೆ ಅಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಇದಕ್ಕೆ ಯಾವಾಗ ಪ್ರಮಾಣ ವಚನವನ್ನು ನೂತನ ಮುಖ್ಯಮಂತ್ರಿಗಳು ಸ್ವೀಕರಿಸ್ತಾರೆ, ಅವರೊಟ್ಟಿಗೆ ಇನ್ಯಾರು ಸಚಿವ ಸ್ಥಾನಕ್ಕಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ